ಇವತ್ತಿನ ದಿನ ನಾವು ಲಿಂಗಗಳು ಬಗ್ಗೆ ತಿಳ್ಕೊಳ್ಳೋಣ. ಲಿಂಗಗಳು ಅಂತಂದ್ರೇನು ಅಂತಂದ್ರೆ, ಲಿಂಗಗಳು ಎಂದರೇನು? ಲಿಂಗವನ್ನು ಸೂಚಿಸುವ ಪದಗಳೇ ಲಿಂಗಗಳು. ಪ್ರಶ್ನೆ 2, ಲಿಂಗಗಳಲ್ಲಿ ಎಷ್ಟು ಪ್ರಕಾರಗಳು, ಅವು ಯಾವುವು? ಲಿಂಗಗಳಲ್ಲಿ 3 ಪ್ರಕಾರಗಳು. ಒಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪ್ರಶ್ನೆ 3, ಪುಲ್ಲಿಂಗ ಎಂದರೇನು? ಗಂಡಸು ಎಂಬುದನ್ನು ಸೂಚಿಸುವ ಪದಗಳೇ ಪುಲ್ಲಿಂಗ. ಉದಾಹರಣೆ: ಮುದುಕ, ಹುಡುಗ, ತಂದೆ, ಕವಿ. ಪ್ರಶ್ನೆ 4, ಸ್ತ್ರೀಲಿಂಗ ಎಂದರೇನು? ಹೆಂಗಸು ಎಂಬುದನ್ನು ಸೂಚಿಸುವ ಪದವೇ ಸ್ತ್ರೀಲಿಂಗ. ಉದಾಹರಣೆ: ಹುಡುಗಿ, ತಾಯಿ, ಅಜ್ಜಿ. ಪ್ರಶ್ನೆ 5, ನಪುಂಸಕ ಲಿಂಗ ಎಂದರೇನು? ಗಂಡಸು ಅಥವಾ ಹೆಂಗಸು ಎರಡನ್ನೂ ಸೂಚಿಸದಿರುವ ಪದವೇ ನಪುಂಸಕ ಲಿಂಗ. ಉದಾಹರಣೆ: ಮನೆ, ನೆಲ, ಬೆಂಕಿ, ತೋಟ ಇತ್ಯಾದಿ. ಪ್ರಶ್ನೆ 6, ಕಿವುಡಿ ಈ ಪದದ ಪುಲ್ಲಿಂಗ ರೂಪ ಕಿವುಡ. ಪ್ರಶ್ನೆ 7, ವೈದ್ಯ ಈ ಪದದ ಸ್ತ್ರೀಲಿಂಗ ರೂಪ ವೈದ್ಯೆ. ಪ್ರಶ್ನೆ 8, ಅವಳು ಈ ಪದದ ಅನ್ಯಲಿಂಗ. ಅವಳು ಈ ಪದದ ಅನ್ಯಲಿಂಗ ಅವನು. ಪ್ರಶ್ನೆ 9, ಕವಿ ಈ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ? ಪುಲ್ಲಿಂಗ. ಪ್ರಶ್ನೆ 10, ಸೂರ್ಯ ಇದು ಯಾವ ಲಿಂಗವನ್ನು ಸೂಚಿಸುತ್ತದೆ? ನಪುಂಸಕ ಲಿಂಗ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಲಿಂಗಗಳ ಬಗ್ಗೆ ಒಂದಿಷ್ಟು ಉದಾಹರಣೆಗಳನ್ನ ತಿಳ್ಕೊಳ್ಳೋಣ. ಎಕ್ಸಾಮ್ ಒಳಗ ಅನ್ಯಲಿಂಗವನ್ನ ಬರೆಯಿರಿ ಅಥವಾ ಪುಲ್ಲಿಂಗ ಇದ್ದಿದ್ದನ್ನ ಸ್ತ್ರೀಲಿಂಗ ಬರೆಯಿರಿ, ಸ್ತ್ರೀಲಿಂಗ ಇದ್ದಿದ್ದನ್ನ ಪುಲ್ಲಿಂಗ ಬರೆಯಿರಿ ಅಂತ ಕೇಳ್ಬೋದು. ಹುಡುಗ, ಹುಡುಗಿ, ಅವನು, ಅವಳು, ಅರಸ, ಅರಸಿ, ಅಧ್ಯಕ್ಷ, ಅಧ್ಯಕ್ಷೆ, ಅಣ್ಣ, ಅಕ್ಕ, ಭಕ್ತ, ಭಕ್ತೆ, ಮಾವ, ಅತ್ತೆ, ಅಜ್ಜ, ಅಜ್ಜಿ, ಕುರುಡ, ಕುರುಡಿ, ಒಡೆಯ, ಒಡತಿ, ಪುತ್ರ, ಪುತ್ರಿ, ಗೃಹಸ್ಥ, ಗೃಹಿಣಿ, ಕನ್ನಡಿಗ, ಕನ್ನಡತಿ, ದಾಸ, ದಾಸಿ, ನಲ್ಲ, ನಲ್ಲೆ, ಅನಾಥ, ಅನಾಥೆ, ಹಾಡುಗಾರ, ಹಾಡುಗಾರ್ತಿ, ಜಾನ, ಜಾನೆ, ಮುದುಕ, ಮುದುಕಿ, ವೈದ್ಯ, ವೈದ್ಯೆ, ತಮ್ಮ, ತಂಗಿ, ತಂದೆ, ತಾಯಿ, ಸಚಿವ, ಸಚಿವೆ, ಕಳ್ಳ, ಕಳ್ಳಿ, ದೊಡ್ಡಪ್ಪ, ದೊಡ್ಡಮ್ಮ, ಕಿವುಡ, ಕಿವುಡಿ, ಮದುಮಗ, ಮದುಮಗಳು, ತರುಣ, ತರುಣ ಆಗಬೇಕದ, ತರುಣಿ, ಅಗಸ, ಅಗಸಗಿತ್ತಿ, ವೃದ್ಧ, ವೃದ್ಧೆ, ಗೆಳೆಯ, ಗೆಳತಿ, ಕಿನ್ನರ, ಕಿನ್ನರಿ, ರಾಕ್ಷಸ, ರಾಕ್ಷಸಿ, ರಾಜ, ರಾಣಿ, ನಟ, ನಟಿ, ಶರಣ, ಶರಣಿ. ಇವೇನಂತಂದ್ರ ಇವುಷ್ಟು ಪದಗಳ ಯಾವುದೇ ಒಂದು ಪರೀಕ್ಷೆದೊಳಗೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಇವುಗಳನ್ನ ಸರಿಯಾಗಿ ನೋಡ್ಕೋಬೇಕು. ಓಕೆನಾ? ಓಕೆ, ಡನ್.